ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂತಂದರೆ, ಕೇಂದ್ರೀಯ ವಿದ್ಯಾಲಯ ಸಂಘಟನೆ KVS ಮತ್ತು ನವೋದಯ ವಿದ್ಯಾಲಯ ಸಮಿತಿ NVS ಇವೆರಡಕ್ಕೂ ಕೂಡ ಕಾಲ್ಫಾರ್ಮ್ ಆಗಿದೆ. ಹೌದಾ, ಇವೆರಡು ಎಟ್ ಎ ಟೈಮ್ ಕಾಲ್ಫಾರ್ಮ್ ಈ ವರ್ಷ ಪರ್ಟಿಕ್ಯುಲರ್ಲಿ ಮಾಡಿದ್ದಾರೆ. 3 ವರ್ಷದಿಂದ ಕಾಲ್ಫಾರ್ಮ್ ಆಗಿರಲಿಲ್ಲ. ಇವು ಯಾವುದೇ ನವೋದಯಕ್ಕಾಗಿರಲಿಲ್ಲ, ಕೇಂದ್ರೀಯ ವಿದ್ಯಾಲಯಕ್ಕಾಗಿರಲಿಲ್ಲ. ಬಟ್ ಈ ವರ್ಷ ಮೂರು ವರ್ಷ ಆದಮೇಲೆ ಎರಡಕ್ಕೂ ಎಟ್ ಎ ಟೈಮ್ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಹ್ಯೂಜ್ ಕಾಲ್ಫಾರ್ಮ್ ಆಗಿದೆ. ಎಲ್ಲ ಸೆಕ್ಷನ್ಗಳಲ್ಲಿ ಕರೆದಿದ್ದಾರೆ. ಹೌದಾ, ಇದು ನೋಡಬಹುದು ನೀವು. ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ನವೋದಯ ವಿದ್ಯಾಲಯ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದಾಗ್ತದೆ ಇದು. ಹೌದಾ, CBSE ಸಿಲೆಬಸ್ ಇರ್ತದೆ. ನೀವು ಏನಾದರೂ ಇನ್ಫಾರ್ಮೇಷನ್ ನೋಡಬೇಕಪ್ಪ ಅಂತಂದರೆ ಈ ವೆಬ್ಸೈಟ್ ಇದೆ. CBSE ಗೌರ್ಮೆಂಟು ಈ 3 ವೆಬ್ಸೈಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ವೆಬ್ಸೈಟ್ಗಳಿಂದ ನೋಡ್ಕೋಬಹುದು. ಹೌದಾ, ನೆಕ್ಸ್ಟ್ KVS NVS ರಿಕ್ರೂಟ್ಮೆಂಟ್ 2025 ಅಪ್ಲೈ ಆನ್ಲೈನ್ ಸ್ಟಾರ್ಟ್. ಇವತ್ತಿಂದ ಸ್ಟಾರ್ಟ್ ಆಗಿದೆ ಅದು ಆನ್ಲೈನ್ ಅಪ್ಲಿಕೇಶನು. ಎಷ್ಟು ಕೇಳಿದಾರಪ್ಪ ಅಂತಂದರೆ 14,967 ಟೀಚಿಂಗು ಇನ್ಕ್ಲೂಡಿಂಗ್ ನಾನ್ ಟೀಚಿಂಗ್ ಪೋಸ್ಟನ್ನು ಕರೆದಿದ್ದಾರೆ. 14,967 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇವತ್ತಿಂದ ಅದೇನಾಗಿದೆ, 14th November 2025ದಿಂದ ಸ್ಟಾರ್ಟ್ ಆಗಿದೆ ರಿಜಿಸ್ಟ್ರೇಷನು. ಆನ್ಲೈನ್ ರಿಜಿಸ್ಟ್ರೇಷನ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ರಿಕ್ರೂಟ್ಮೆಂಟ್ ಏನಿದೆಪ್ಪ ಅದರ ಓವರ್ವ್ಯೂ. ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ, ಸೆಂಟ್ರಲ್ ಬಾಡಿ, CBSEದವರು ಇದನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ ಆರ್ಗನೈಸ್ ಯಾರು ಮಾಡ್ತಾರಪ್ಪ ಅಂದರೆ KVS ಮತ್ತು NVSದವರು, ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯದವರು. ಟೋಟಲ್ ವೇಕೆನ್ಸಿ ಎಷ್ಟು ಕರೆದಿದ್ದಾರಪ್ಪ ಅಂತಂದರೆ 14,967 ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ಗಳು ಇಲ್ಲಿ ಇದ್ದಾವೆ. ಅಪ್ಲಿಕೇಶನ್ ಫೀ ಅಷ್ಟೇ. ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ಅಸಿಸ್ಟೆಂಟ್ ಕಮಿಷನರ್ಗೆ 2,800 ರೂಪಾಯಿ. PGT ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸು, TGT PRT ಪ್ರೈಮರಿ ರಿಕ್ರೂಟ್ಮೆಂಟ್ ಟೀಚರ್ಸು, ಲೈಬ್ರರಿಯನ್ಸು, ಅಸಿಸ್ಟೆಂಟ್ಸು, ಇಂಜಿನಿಯರ್ಸು, ಫೈನಾನ್ಸ್ ಆಫೀಸರ್ಸು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು, ಜೂನಿಯರ್ ಟ್ರಾನ್ಸ್ಲೇಟರ್ 2,000 ರೂಪಾಯಿ ಫೀ. ಸೀನಿಯರ್ ಸೆಕ್ರೆಟರಿಸ್ಟ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ಸು, ಸ್ಟೆನೋಗ್ರಾಫರ್ಸು, ಗ್ರೇಡ್ 1, ಗ್ರೇಡ್ 2, ಲ್ಯಾಬ್ ಅಟೆಂಡೆನ್ಸ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇವರೆಲ್ಲರಿಗೆ 1,700 ರೂಪಾಯಿ ಫೀಯನ್ನು ಅವರು ಇಟ್ಟಿದ್ದಾರೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ಸು 3 ಪ್ರೊಸೆಸ್ನಲ್ಲಿ ಆಗ್ತದೆ. ಫಸ್ಟು ಟೈರ್ 1 ಪ್ರೊಸೆಸ್, ಟೈರ್ 2, ನೆಕ್ಸ್ಟ್ ಇಂಟರ್ವ್ಯೂ. ಆ ಪೋಸ್ಟಿಗೆ ಇಂಟರ್ವ್ಯೂ ಇತ್ತಂದ್ರೆ ಮಾತ್ರ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ, ಇಲ್ಲಪ್ಪ ಅಂತಂದರೆ ಇಲ್ಲ. ಯಾವ ವೆಬ್ಸೈಟ್ನಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ ನೋಡಿ ಅಫಿಷಿಯಲ್ ವೆಬ್ಸೈಟನ್ನು ಅವ್ರು ಬಿಟ್ಟಿದ್ದಾರೆ. ಈ ವೆಬ್ಸೈಟ್ನಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪ ಅಂತಂದರೆ, ಡೀಟೇಲ್ ನೋಟಿಫಿಕೇಷನ್ 13th November 2025ಇಂದ ಬಿಟ್ಟಿದ್ದಾರೆ ಅವರು. KVS NVS ಅಪ್ಲೈ ಆನ್ಲೈನ್ ಸ್ಟಾರ್ಟ್ 14th, ಇವತ್ತಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಟು ಅಪ್ಲೈ ದಟ್ ಈಸ್ 4th December. 4th December is last date to apply this examination. ಫೀ ಪೇ ಮಾಡಬೇಕಾದ್ರೆ 4th December is last date. ಎಕ್ಸಾಮ್ ಡೇಟ್ ಈಸ್ ಟು ಬಿ ನೋಟಿಫೈಡ್. ಯಾವಾಗ ಎಕ್ಸಾಮ್ ಡೇಟ್ ಅನ್ನೋದು ನೋಟಿಫೈ ಆಗಿಲ್ಲ, ಬಟ್ ಇನ್ 2 to 3 ಮಂತ್ನಲ್ಲಿ ಎಕ್ಸಾಮ್ ಅನೌನ್ಸ್ ಆಗ್ತದೆ. ದಟ್ ಫಸ್ಟ್ ಟೈಮ್ ದೇ ಆರ್ ಕಂಡಕ್ಟಿಂಗ್ KVS ಆ್ಯಂಡ್ NVS. ಅದನ್ನೇ ನಾನು ಹೇಳಿದೆಲ್ಲ ಫಸ್ಟಿಗೆ KVS NVS ಫಸ್ಟ್ ಟೈಮ್ ಈ ಎರಡು ಬ್ರ್ಯಾಂಚ್ಗಳು ಕೂಡ್ಕೊಂಡು ಕಾಲ್ಫಾರ್ಮನ್ನು ಮಾಡಿದ್ದಾವೆ. ದಟ್ ಈಸ್ ಹ್ಯೂಜ್ ಕಾಲ್ಫಾರ್ಮ್. ಇದು ಎಲ್ಲ ಸೆಕ್ಷನ್ನಲ್ಲಿ ಕರೆದಿದ್ದಾರೆ. ನೆಕ್ಸ್ಟ್ ನೋಡಿರಿ ವೇಕೆನ್ಸಿ ಯಾವ ರೀತಿ ಅದಾವೆ. ಪ್ರಿನ್ಸಿಪಲ್ 134 ವೇಕೆನ್ಸಿ, ವೈಸ್ ಪ್ರಿನ್ಸಿಪಲ್ ಇದು KVSದ್ದು ಇದು 58, ವೈಸ್ ಪ್ರಿನ್ಸಿಪಲ್, ಅಸಿಸ್ಟೆಂಟ್ ಕಮಿಷನರ್ 8, ಪೋಸ್ಟ್ ಗ್ರ್ಯಾಜುಯೇಟ್ PGT 1465, ಟ್ರೈನ್ಡ್ ಗ್ರ್ಯಾಜುಯೇಟ್ 2794, ಲೈಬ್ರರಿಯನ್ 147, ಪ್ರೈಮರಿ ಟೀಚರ್ಸ್ 3365, ನಾನ್ ಟೀಚಿಂಗ್ 11,055. ಟೋಟಲ್ ಎಷ್ಟಾಗ 9,126. ಇದು NVS ವೇಕೆನ್ಸಿಗಳು. ಪ್ರಿನ್ಸಿಪಲ್ 93, ಅಸಿಸ್ಟೆಂಟ್ ಕಮಿಷನರ್ 9, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸು 1,513, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸು 18, ಟ್ರೈನ್ಡ್ ಟೀಚರ್ಸ್
2978. ಅದೇ ಇಲ್ಲಿ ಬಂದಿದೆ. ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸು 443, ನಾನ್ ಟೀಚಿಂಗ್ ಪೋಸ್ಟು 787, ಟೋಟಲ್ 5841. ಸಬ್ಜೆಕ್ಟು, ನಂಬರ್ ಆಫ್ ಕ್ವಶನ್ಸು, ಟೋಟಲ್ ಮಾರ್ಕ್ಸು, ಡ್ಯೂರೇಷನ್ ನೋಡ್ರಿ ಇಲ್ಲಿ. ಟೈರ್ 1 ಎಕ್ಸಾಮ್ ಯಾವ ರೀತಿ ಆಗ್ತದೆ? ಜನರಲ್ ರೀಸನಿಂಗ್ ಇರ್ತದೆ, 20 ಕ್ವಶನ್ಸ್ ಇರ್ತಾವೆ, 60 ಮಾರ್ಕ್ಸ್ ಅಂತ ಇರ್ತದೆ. 2 hours 120 minutes ಟೈಮನ್ನು ಕೊಡ್ತಾರೆ ಅವರ. 120 minutes. ನ್ಯೂಮರಿಕ್ ಎಬಿಲಿಟಿ, ಬೇಸಿಕ್ ಕಂಪ್ಯೂಟರ್ ಲಿಟ್ರಸಿ, ಜನರಲ್ ನಾಲೆಜು, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಟೆಸ್ಟ್ ಮಾಡ್ತಾರೆ ಅವರು. ಕಂಪ್ಯೂಟರ್ ಅದರ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್, ಯಾವುದೋ ಒಂದು ಬೇರೆ ಲ್ಯಾಂಗ್ವೇಜನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿ ಟೋಟಲ್ ಅಷ್ಟೇ ಟೈರ್ 1ದಲ್ಲಿ 300 ಮಾರ್ಕ್ಸಿಗೆ ಎಕ್ಸಾಮನ್ನು ತಗೋತಾರೆ. ಹೌದಾ? ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಈ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗನ್ನು ಕಾಣ್ತೀವಿ ನಾವು. ಅದು ಎಷ್ಟು ಅನ್ನೋದು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. KVS ಟೈರ್ 1 ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ? ಆಬ್ಜೆಕ್ಟಿವ್ ಟೈಪ್ 60 ಕೊಡ್ತಾರೆ, ಡಿಸ್ಕ್ರಿಪ್ಟಿವ್ ಟೈಪ್ 40 ಕೊಡ್ತಾರೆ. ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ಬರಿಬೇಕು ನೀವು. ಆಬ್ಜೆಕ್ಟಿವ್ ಅಂದರೆ 4 ಆಪ್ಷನ್ ಕೊಡ್ತಾರೆ, MCQ ಟೈಪ್ ಇರ್ತದೆ ಆಬ್ಜೆಕ್ಟಿವ್ ಟೈಪ್. ಡಿಸ್ಕ್ರಿಪ್ಟಿವ್ ಟೈಪ್ ನೀವು ಕ್ವಶನ್ ಕೊಟ್ಟಿರ್ತಾರೆ, ಅದನ್ನೇ ಆನ್ಸರನ್ನು ಬರಿಬೇಕು. ದಟ್ ಈಸ್ ಡಿಸ್ಕ್ರಿಪ್ಟಿವ್ ಟೈಪ್. ಟೋಟಲು ಈ ರೀತಿ ಇರ್ತದೆ ಅದು ಕ್ವಶನ್ ಪೇಪರು. ನೆಕ್ಸ್ಟ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತರ್ತೀನಿ. ಬಟ್ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಇವತ್ತಿಂದ ಎಕ್ಸಾಮ್ ಇದ್ದಿದ್ದು ಸ್ಟಾರ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಈ ವಿಡಿಯೋವನ್ನು ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.